ನಮಸ್ಕಾರ. ತಾಂತ್ರಿಕ ಕನ್ನಡ ದೃಶ್ಯಾವಳಿ ಮಾಲಿಕೆಗೆ ತಮಗೆ ಸ್ವಾಗತ. ಇದು ಯೂಸಿಂಗ್ ದ DSP ಕಿಟ್ ಸರಣಿಯ 4ನೆಯ ಕಂತು. ಈ ಕಂತಿನಲ್ಲಿ ನಾವು DFT ಹಾಗೂ DFT ಪ್ಲಾಟನ್ನು ಕೋಡ್ ಕಂಪೋಸರ್ ಬಳಸಿ DSP ಕಿಟ್ಟಲ್ಲಿ ಹೇಗೆ ಮಾಡುವುದು ಅಂತ ನೋಡೋಣ. ಇದರಲ್ಲಿ ನಾವು DFT ಬಗ್ಗೆ ಈಕ್ವೇಷನ್ಸ್ ನೋಡೋಣ. ಅದರ ಥಿಯರಿ ಈ ಮಾಲಿಕೆಯಲ್ಲಿ ನಾವು ಡಿಸ್ಕಸ್ ಮಾಡೋದಿಲ್ಲ, ವಿಚಾರಣೆ ಮಾಡಲ್ಲ. ಹಾಗೂ DFT ಕೋಡ್ ಕಿಟ್ಟಲ್ಲಿ ಹೇಗೆ ಬರೆದು ಎಕ್ಸಿಕ್ಯೂಟ್ ಮಾಡೋದು ಅಂತ ನೋಡೋಣ. ಅದಾದ ಮೇಲೆ DFT ಪ್ಲಾಟನ್ನು ಹೇಗೆ ಮಾಡುವುದು ಅಂತ ನೋಡೋಣ. DFT ಈಕ್ವೇಷನು ನಮಗೆ ಗೊತ್ತಿರೋ ಹಾಗೆ x ಆಫ್ k ಸಮೇಷನ್ 0 to n - 1 ಅಂದರೆ n ಪಾಯಿಂಟ್ DFT ರೆಸಲ್ಯೂಷನ್ ಸಿಗುತ್ತೆ. ಎಕ್ಸ್ ಆಫ್ ಎನ್ ನಮ್ಮ ಇನ್ಪುಟ್ಟು ಅಂದರೆ ಟೈಮ್ ಡೊಮೈನ್ ಸಿಗ್ನಲ್ಲು, ಇದು ಫ್ರೀಕ್ವೆನ್ಸಿ ಡೊಮೈನ್ ಸಿಗ್ನಲ್ಲು, ಕೆ ಫ್ರೀಕ್ವೆನ್ಸಿ ಸ್ಯಾಂಪಲ್ಸ್ ಅಂತ ನಾವು ಹೇಳ್ಬೋದು. e ಪವರ್ -i ಅಥವಾ j 2π kn ಬೈ ಅಪ್ಪರ್ ಕೇಸ್ ಎನ್. ಈ ಎನ್ ಇಲ್ಲಿದೆ, ಕೆ ಇಲ್ಲಿದೆ. ಈ ಕಾಂಪ್ಲೆಕ್ಸ್ ಎಕ್ಸ್ಪೊನೆನ್ಷಿಯಲನ್ನು ಸೈನ್ ಮತ್ತು ಕೊಸೈನ್ ಆಗಿ ಬರೆಯಬಹುದು. ಹಾಗೆ ಬರೆದಾಗ ನಮಗೆ ರಿಯಲ್ ಪಾಯಿಂಟ್ ಬರುತ್ತೆ, ರಿಯಲ್ ಕೊಸೈನ್ ಫಂಕ್ಷನ್ನು ಹಾಗೂ ಇಮ್ಯಾಜಿನರಿ ಸೈನ್ ಫಂಕ್ಷನ್ನು ಬರುತ್ತೆ. ನಮ್ಮ ಈ ದೃಶ್ಯಾವಳಿಯಲ್ಲಿ ನಾವು ಈ ಸೈನ್ ಮತ್ತು ಕೊಸೈನ್ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ. ಸಮಯವನ್ನು ಉಳಿಸಲು ಪ್ರೋಗ್ರಾಮನ್ನು ಈಗಾಗಲೇ ಇಲ್ಲಿ ಎಂಟರ್ ಮಾಡಿದ್ದೀವಿ. ಇದನ್ನು ನೋಡೋಣ. ನಾವು ಸೈನ್ ಮತ್ತು ಕೊಸೈನ್ ಯೂಸ್ ಮಾಡೋದ್ರಿಂದ ನಾವು mat.h ಒಂದು ಇನ್ಕ್ಲೂಡ್ ಮಾಡಬೇಕು. ಪೈ ನಮಗೆ ಬೇಕು, ಪೈ ವ್ಯಾಲ್ಯೂನ ಡಿಫೈನ್ ಮಾಡೋಣ. ನಂತರ ಸಮ್ ರಿಯಲ್ ಮತ್ತು ಸಮ್ ಇಮ್ಯಾಜಿನರಿ ಮೊದಲು 0 ಅಂತ ನಾವು ಇನಿಷಿಯಲೈಸ್ ಮಾಡೋಣ. ಯಾಕೆಂತಂದರೆ ಅದರಲ್ಲಿ ನಾವು ವ್ಯಾಲ್ಯೂಗಳನ್ನು ಆ್ಯಡ್ ಮಾಡ್ತಾ ಹೋಗ್ತೇವೆ. ಹೀಗಾಗಿ ಅವೆರಡನ್ನು 0 ಅಂತ ಡಿಫೈನ್ ಮಾಡೋಣ. ಇನ್ಪುಟ್ ಸಿಗ್ನಲ್ 8 ವ್ಯಾಲ್ಯೂ ಇನ್ಪುಟ್ ಸಿಗ್ನಲ್ ಇದೆ. 1 2 3 4 1 2 3 4 ಅಂತ ಕೊಟ್ಟಿದ್ದೀವಿ. ಬೇರೆ ವ್ಯಾಲ್ಯೂ ಕೊಟ್ಟು ನೋಡಬಹುದು, ತೊಂದರೆ ಇಲ್ಲ. ಮೊದಲನೇದು ಕೆ ಫಾರ್ ಲೂಪ್, ಔಟ್ಸೈಡ್ ಲೂಪ್, ಅದು 0 to 8 ಹೋಗುತ್ತೆ. ಎನ್ ಲೂಪ್ 0 to 8 ಹೋಗುತ್ತೆ. ಸಮ್ ರಿಯಲ್ ಆಫ್ ಕೆ, ಕಾಸ್ ರಿಯಲ್ ಆಫ್ ಕೆ, ಈ ಕೆ ಇಲ್ಲಿದು. ಓಕೆ, ಅದನ್ನು ಸಮ್ ರಿಯಲ್ ಆಫ್ ಕೆ ಎಕ್ಸ್ ಆಫ್ ಎನ್ ಕಾಸ್ ವ್ಯಾಲ್ಯೂ ಇಮ್ಯಾಜಿನರಿ ಎಕ್ಸ್ ಆಫ್ ಎನ್ ಇಂಟು ಸೈನ್ ವ್ಯಾಲ್ಯೂ. ಇಲ್ಲಿ ಸಮ್ ರಿಯಲ್ ಪ್ಲಸ್ ಈಕ್ವಲ್ ಟು ಸಮ್ ಇಮ್ಯಾಜಿನರಿ ಪ್ಲಸ್ ಈಕ್ವಲ್ ಟು ಅಂತ ಬರೆದು ಈ ವೇರಿಯೇಬಲ್ನ ನಾವು ಅವಾಯ್ಡ್ ಮಾಡಬಹುದಿತ್ತು, ಇಲ್ಲಿ ತೊಂದರೆ ಇಲ್ಲ. ಇದು ಒಂದು ಪಾಯಿಂಟ್ ಆದ ಮೇಲೆ ಆ ಪಾಯಿಂಟನ್ನು ಡಿಸ್ಪ್ಲೇ ಮಾಡ್ತೀವಿ. ಫಸ್ಟು ರಿಯಲ್ ವ್ಯಾಲ್ಯೂ ಸ್ವಲ್ಪ ಟ್ಯಾಬ್ ಕೊಟ್ಟು ಪ್ಲಸ್ ಇಮ್ಯಾಜಿನರಿ ವ್ಯಾಲ್ಯೂ ಐ ಅಂತ ಕೊಡ್ತೇವೆ. 3 + 4i ಥರದ ಔಟ್ಪುಟ್ ಬರುತ್ತೆ. ಇದನ್ನು ನಾವು ಕಂಪೈಲ್ ಮಾಡೋಣ. ಹ್ಯಾಮರ್ ಐಕಾನ್ ಕ್ಲಿಕ್ ಮಾಡಿದ್ರೆ ಕಂಪೈಲ್ ಆಗುತ್ತೆ. ಈಗಾಗಲೇ ಕಂಪೈಲ್ ಮಾಡಿದ್ರಿಂದ ಎರರ್ ಇಲ್ಲ. ಇದನ್ನು ಕಿಟ್ಟಲ್ಲಿ ಡೌನ್ಲೋಡ್ ಮಾಡೋಣ. ಕಿಟ್ಟಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಕಿಟ್ಟಲ್ಲಿ ಡೌನ್ಲೋಡ್ ಆಗಿದೆ. ನಮಗೆ ಬ್ರೇಕ್ ಪಾಯಿಂಟ್ ಬೇಕು, ಬ್ರೇಕ್ ಪಾಯಿಂಟ್ ಇದೆಯಾ ಅಂತ ಒಂದು ಸರ್ತಿ ಚೆಕ್ ಮಾಡೋಣ. ಇಲ್ಲ ಅಂತಂದರೆ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಬ್ರೇಕ್ ಪಾಯಿಂಟ್ ಹಾಕಬಹುದು. ಬ್ರೇಕ್ ಪಾಯಿಂಟ್ ಇರುವುದರಿಂದ ನಾವು ಇದನ್ನು ಕಂಟಿನ್ಯೂ ಮಾಡೋಣ. ಫುಲ್ ಸ್ಪೀಡಲ್ಲಿ ರನ್ ಮಾಡೋಣ. ಅಂದರೆ ಅದು ಇಲ್ಲಿ ಲೈನ್ ನಂಬರ್ 27 ನಿಲ್ಲುತ್ತೆ. ಎಲ್ಲ 8 ವ್ಯಾಲ್ಯೂಗಳನ್ನ ಪ್ರಿಂಟ್ ಮಾಡಿ ನಿಲ್ಲುತ್ತೆ. ಅದು ರನ್ ಮಾಡೋಣ. ರನ್ ಆಗಿದೆ. ಇದು ನಮ್ಮ DFT ವ್ಯಾಲ್ಯೂ 20 0 -0.01 -0.01. ಇದು ಅಪ್ರಾಕ್ಸಿಮೇಟ್ಲಿ 0 ಇರಬಹುದು. ರೌಂಡಿಂಗ್ ಆಫ್ ಎರರ್, ಅದರಿಂದ ಸ್ವಲ್ಪ ವ್ಯಾಲ್ಯೂ ಹೆಚ್ಚು ಕಡಿಮೆ ಇರ್ಬೋದು. -4 + 3.9i. ನಾವು ಮ್ಯಾಟ್ಲ್ಯಾಬಲ್ಲಿ ಮಾಡಿದ್ರೆ ಇದು 4 - 4 ಅಂತ ಬರುತ್ತೆ. ಸ್ವಲ್ಪ ರೌಂಡಿಂಗ್ ಆಫ್ ಎರರ್ ಇರ್ಬೋದು. 3.14 ಬದಲು ಪೈ ವ್ಯಾಲ್ಯೂ 3.142 ಹಂಗೆ ಕೊಟ್ಟರೆ ಈ ವ್ಯಾಲ್ಯೂಗಳು, ಈ ಎರರ್ಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಈಗ ಇದನ್ನು ಪ್ಲಾಟ್ ಮಾಡೋಣ. ನಾವು ಹಿಂದಿನ ಸರ್ತಿ ನೋಡಿದ್ದು ಟೂಲ್ಸ್ಗೆ ಹೋಗಿ ಗ್ರಾಫ್ ಹೋಗಿ ಪ್ಲಾಟ್ ಮಾಡಬಹುದು. ಎಕ್ಸ್ಪೋನೆನ್ಷಿಯಲ್ ವ್ಯಾಲ್ಯೂ ಇತ್ತು ಅಂತಂದರೆ ಮ್ಯಾಗ್ನಿಟ್ಯೂಡ್ ಫೇಸನ್ನು ಸೆಲೆಕ್ಟ್ ಮಾಡಿ ಪ್ಲಾಟ್ ಮಾಡಬಹುದು. ಇನ್ನೊಂದು ರೀತಿ ಅಂತಂದರೆ ನಮಗೆ ಇಲ್ಲಿ ಈ ವಿಂಡೋದಲ್ಲಿ ವಾಚ್ ವೇರಿಯೇಬಲ್ಸ್ ಅಂತ ಕೊಟ್ಟರೆ ಸಮ್ ರಿಯಲ್ ವ್ಯಾಲ್ಯೂ ಹಾಗೂ ಸಮ್ ಇಮ್ಯಾಜಿನರಿ ವ್ಯಾಲ್ಯೂ ಎರಡು ಬರ್ತಾ ಇದೆ. ಇಲ್ಲಿ ರೈಟ್ ಕ್ಲಿಕ್ ಮಾಡಿ ಗ್ರಾಫ್ ಅಂತ ಕೊಟ್ಟರೆ ನಮಗೆ ಗ್ರಾಫ್ ಬರುತ್ತೆ. ಹಾಗೆ ಇಮ್ಯಾಜಿನರಿ ಇದಕ್ಕೆ ಅಲ್ಲಿ ರೈಟ್ ಕ್ಲಿಕ್ ಮಾಡಿ ಗ್ರಾಫ್ ಅಂತ ಕೊಡಿ.
ನಾವು ನೋಡಿದ ಇಲ್ಲಿ ಗ್ರಾಫ್ಗೆ ಬೇಕಾಗಿದ್ದ ಇನ್ಪುಟ್ಗಳನ್ನು ಆಟೋಮೆಟಿಕ್ ಆಗಿ ತಗೊಳುತ್ತೆ. ನಮ್ಮದು 8 ಪಾಯಿಂಟ್ ಇದೆ, ಸೊ 8 ಪಾಯಿಂಟಿಗೆ ನಿಲ್ಲಿಸಿದೆ. ಮ್ಯಾಗ್ನಿಟ್ಯೂಡ್ ಮ್ಯಾಕ್ಸಿಮಮ್ ಎಷ್ಟಿರಬೇಕು ಅದಕ್ಕೆ ತಕ್ಕ ಹಾಗೆ ನಿಲ್ಲಿಸಿದೆ. ಇದು ಲೈನ್ ಇದೆ. ನಮಗೆ ಬಾರ್ ಬೇಕು ಅಥವಾ ಇದರದ ವೇರಿಯೇಷನ್ಸ್ ಬೇಕು ಅಂತಂದರೆ ಈ ಐಕಾನ್ ಶೋ ದ ಗ್ರಾಫ್ ಪ್ರಾಪರ್ಟಿ ಐಕಾನಲ್ಲಿ ರೈಟ್ ಕ್ಲಿಕ್ ಮಾಡಿದ್ರೆ, ಲೆಫ್ಟ್ ಕ್ಲಿಕ್ ಮಾಡಿದ್ರೆ ಗ್ರಾಫ್ ಪ್ರಾಪರ್ಟಿ ನಮಗೆ ಬರುತ್ತೆ. ಇಲ್ಲಿ ನಾವು ಅದು ಬೇಕಾದ ಹಾಗೆ ವೇರಿ ಮಾಡ್ಬೋದು. ಇಲ್ಲಿ ನಾವು 16 ಪಾಯಿಂಟ್ ಕೊಟ್ಟು ನೋಡೋಣ ಏನಾಗುತ್ತೆ ಅಂತಂದು. ನಮ್ಮದು ಇನ್ಪುಟ್ 6 ಇದೆ, 16 ವ್ಯಾಲ್ಯೂ ಕೊಟ್ಟರೆ ಏನಾಗುತ್ತೆ ಅಂತಂದು. ಓಕೆ ಕೊಡಿ. ಇಲ್ಲಿ ಈ ಗ್ರಾಫು ರಿಪೀಟ್ ಆಗ್ತಾ ಇದೆ. ನಮಗೆ ಗೊತ್ತು DFT ಸೀಕ್ವೆನ್ಸ್ ಆರ್ ಪ್ಲಾಟ್ ರಿಪೀಟ್ ಆಗುತ್ತೆ, ಅಂದರೆ ಈ ಪಾರ್ಟ್ ನಮಗೆ ಏಲಿಯಾಸಿಂಗ್ ಎಫೆಕ್ಟ್ ಬರುತ್ತೆ. ಇಲ್ಲಿ ನಮಗೆ ಏಲಿಯಾಸಿಂಗ್ ಅನ್ನ ನಾವು ನೋಡಬಹುದು. ಸೊ ಹೀಗಾಗಿ DFT ಪ್ಲಾಟ್ ಅಲ್ಲಿ ನಾವು ಏಲಿಯಾಸಿಂಗ್ ಅನ್ನ ರಿಯಲೈಸ್ ಮಾಡ್ಕೋಬಹುದು. ಸೊ ಇದು ನಮ್ಮ ಇಂದಿನ DFT ಬಗ್ಗೆ ವಿವರಣೆ. ಇಂದಿನ ದೃಶ್ಯಾವಳಿಯಲ್ಲಿ ನಾವು DFT ಈಕ್ವೇಶನ್ ಸೈನ್ ಮತ್ತು ಕೊಸೈನ್ ಯೂಸ್ ಮಾಡಿ ನೋಡಿದ್ವಿ. ಹಾಗೂ ಆ ಈಕ್ವೇಶನ್ ಅನ್ನ DSP ಕಿಟ್ ಅಲ್ಲಿ ಹೇಗೆ ಬರೆದು ಕಂಪೈಲ್ ಮಾಡಿ ಎಕ್ಸಿಕ್ಯೂಟ್ ಮಾಡುವುದು ಅಂತ ನೋಡಿದ್ವಿ. ಹಾಗೂ ರಿಸಲ್ಟ್ ಬಂದ ಮೇಲೆ ಆ ವ್ಯಾಲ್ಯೂಗಳನ್ನು ಹೇಗೆ ಪ್ಲಾಟ್ ಮಾಡಬಹುದು ಅಂತ ನೋಡಿದ್ವಿ. ಮುಂದಿನ ಸರಣಿಯಲ್ಲಿ ಕಂತಿನಲ್ಲಿ DSP ಲೈಬ್ರರಿ ಫಂಕ್ಷನ್ಗಳನ್ನು ಹೇಗೆ ಬಳಸುವುದು ಅಂತ ನೋಡೋಣ. ಧನ್ಯವಾದಗಳು.